ನಾವು ನೌಕರಿಯಲ್ಲಿದ್ದರೂ ಬೇಡ ನಮ್ಮ ತಂದೆಯವ್ರ ಒತ್ತಾಯಕ್ಕೆ ಅಗ್ರಿಕಲ್ಚರ್ಗೆ ಬಂದ್ವಿ ರಾಜೀನಾಮೆ ಕೊಟ್ಟು. ಇಲ್ಲಿ ಬಂದು ಸುಮಾರು 50 ವರ್ಷದಿಂದ ನಾನು ಅಗ್ರಿಕಲ್ಚರ್ ಮಾಡ್ತಾಯಿದ್ದೀನಿ. ಅಗ್ರಿಕಲ್ಚರ್ ಮಾಡಿದ ಮೇಲೆ ನಮ್ಮ ಜಿಲ್ಲೆಯಲ್ಲಿ ಯಾರೂ ಬೆಳೀದೇ ಇರತಕ್ಕಂಥ ಬೆಳೆಗಳ್ನ ಸುಮಾರು ಒಂದು 25 ಬೆಳೆಗಳ್ನ ನಮ್ಮ ಜಿಲ್ಲೆಗೆ ಇಂಟ್ರಡ್ಯೂಸ್ ಮಾಡಿದ್ದೀವಿ. ಪ್ರಪ್ರಥಮವಾಗಿ ಕೆಂಪು ಬಾಳೆ ಮಾಡಿದ್ವಿ. ಅದನ್ನ ಎಕ್ಸ್ಪೋರ್ಟ್ ಮಾಡಿದ್ವಿ, ಹೊರದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಿದ್ವಿ. ಅದು ಹೈಯೆಸ್ಟ್ ಯೀಲ್ಡಿಗೆ ಮಾಗಿದ್ದರಿಂದ ರಾಜ್ಯ ಪ್ರಶಸ್ತಿ ಬಂತು ಅದಕ್ಕೆ. ಆಮೇಲೆ ಅರಿಶಿನ ಮಾಡಿದ್ವಿ. ಅರಿಶಿನನೂ ಹೈಯೆಸ್ಟ್ ಯೀಲ್ಡು ನಮ್ಮ ಜಿಲ್ಲೆಗೆ ಯಾರೂ ಮಾಡಿದ್ದಿಲ್ಲ. ನಾವು ತಮಿಳ್ನಾಡಿನಿಂದ ಬೀಜ ತಂದು ಇಲ್ಲಿ ಪ್ರಪ್ರಥಮವಾಗಿ ಮಾಡಿದ್ವಿ. ಅದಕ್ಕೂ ರಾಜ್ಯ ಪ್ರಶಸ್ತಿ ಬಂತು. ಯೂನಿವರ್ಸಿಟಿಗಳು ಪ್ರಶಸ್ತಿಗಳು ಕೊಟ್ಟರು ಅದಕ್ಕೋಸ್ಕರ. ಆಮೇಲೆ ಅದನ್ನ ಬೆಳೆಯಲ್ಲಿ ಲಾಭದಾಯಕವಾಗಿ ಕಂಡು ಬಂದಮೇಲೆ ಇಲ್ಲಿ ಸುಮಾರು 400-500 ಎಕರೆಗಟ್ಟಲೆ ಬೇರೆ ರೈತರು ಅದನ್ನ ಅರಿಶಿನ ಮಾಡಿದರು, ಬಾಳೆ ಮಾಡಿದರು, ಪ್ರತಿಯೊಂದು ಬೆಳೆಗಳ್ನು ಮಾಡಿದರು. ಆಮೇಲೆ ಪ್ರಥಮವಾಗಿ ರೇಷ್ಮೆ ತಂದ್ವಿ. ನಮ್ಮ ಜಿಲ್ಲೆಗೆ ರಾಮನಗರಕ್ಕೆ ಹೋಗಿ ಕಡ್ಡಿ ಕಟಾವು ಮಾಡ್ಕೊಂಬಂದು ರೇಷ್ಮೆ ತಂದ್ವಿ. ಅದನ್ನು ಸುಮಾರು 4-5 ವರ್ಷ ಮಾಡಿದ್ವಿ. ಅದನ್ನ ತೆಗೆದ್ಮೇಲೆ ಬೇರೆ ಕಬ್ಬು ಮಾಡಿದ್ವಿ. ಕಬ್ಬನ್ನೆಲ್ಲ ಶುಗರ್ ಫ್ಯಾಕ್ಟ್ರಿಗೆ ಹೊಡೆದ್ವಿ. ಆಮೇಲೆ ಸುವರ್ಣಗಡ್ಡೆ ಮಾಡಿದ್ವಿ. ಕೇರಳದಿಂದ ತಂದು ಸುವರ್ಣಗಡ್ಡೆ ಮಾಡಿದ್ವಿ. ಅದು ಒಳ್ಳೆ ಹೈಯೆಸ್ಟ್ ಯೀಲ್ಡ್ ಬಂತು. ಅದಕ್ಕೆ ಧಾರವಾಡ ಯೂನಿವರ್ಸಿಟಿ, ನಮ್ಮ ಬೆಂಗಳೂರು ಯೂನಿವರ್ಸಿಟಿಯವರು ಅವಾರ್ಡ್ ಕೊಟ್ಟರು. ಆಮೇಲೆ ನಮ್ಮ ಇದಕ್ಕೆಲ್ಲ ನಮ್ಮ ಪ್ಲಾಟ್ಗಳಿಗೆ ವೆನಿಲಾ ಮಾಡಿದಾಗ ಸುಮಾರು ಒಂದು 1000 ಜನ ಬಂದು ನಮ್ಮ ವೆನಿಲಾ ಪ್ಲಾಟ್ ಆರ್ಗ್ಯಾನಿಕ್ನೇ ಮಾಡಿದ್ವಿ. ಅದು ನಮ್ಮ ಅದೃಷ್ಟ ಇಲ್ಲ, ಒಳ್ಳೆ ಬೆಳೆ ಚೆನ್ನಾಗಿ ಬಂತು. ಮಾರ್ಕೆಟ್ ಬಿದ್ದೋಗ್ಬಿಡ್ತು. ಅದರಲ್ಲಿ ಮಾತ್ರ ನಾವು ಲಾಸ್ ಅನುಭವಿಸಿದ್ವಿ. ಮತ್ತು ನಾವು ಪಾಲಿ ಹೌಸ್ ಮಾಡಿದ್ವಿ. ಪಾಲಿ ಹೌಸ್ನಲ್ಲಿ ಕ್ಯಾಪ್ಸಿಕಮ್ ಮಾಡಿ ಸುಮಾರು 10 ತಿಂಗಳುಗಟ್ಟಲೆ ಹೈಯೆಸ್ಟ್ ಯೀಲ್ಡ್ ತೆಗೆದ್ವಿ. ಭಾಳ ಚೆನ್ನಾಗಿ ಬಂತು ಕ್ಯಾಪ್ಸಿಕಮ್ಮು. ಯೀಲ್ಡ್ ತೆಗೆದು ಅದಕ್ಕೂ ಯೂನಿವರ್ಸಿಟಿಯವರೆಲ್ಲ ಬಂದು ಅವಾರ್ಡ್ ಕೊಟ್ಟರುಗಳು. ಈಗ ಹಾಲಿ ಇರ್ತಕ್ಕಂಥದ್ದು 3 ಎಕರೆಯಲ್ಲೇ ಪೇರ್ಲ ಇದೆ. ಪೇರ್ಲದೊಳಗೆ ಸಾಮಾನ್ಯ ನಾವು ಯಾವುದೇ ಬೆಳೆ ಮಾಡಿದರೂ ಇಂಟ್ರ್ ಕ್ರಾಪೇ ಮಾಡಿರೋದು. ಒಂದು ಬೆಳೆ ಏಕ ಬೆಳೆ ಯಾವುದೂ ಮಾಡಿಲ್ಲ. ಪ್ರತಿಯೊಂದರಲ್ಲೂ ಇಂಟ್ರ್ ಕ್ರಾಪು. ಕೃಷಿಯಲ್ಲಿ ಕೆಲಸ ಮಾಡಿದರೆ, ನಿಷ್ಠೆಯಿಂದ ಕೆಲಸ ಮಾಡಿದರೆ ಲಾಭ ಇದೆ. ನಾವು ಅದರಲ್ಲಿ 24 ಗಂಟೆ ನಾವು ಪರಿಣತಿ ಆಗಬೇಕು. ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಎಲ್ಲರೂ ಕೃಷಿಯಲ್ಲಿ ನಾವು ಸುಮಾರು ಈಗ 50 ವರ್ಷದಿಂದಲೂ ಕೃಷಿ ಮಾಡ್ತಾಯಿದ್ದೀವಿ. ಸುರೇಶಪ್ಪ ಅವ್ರ ಮಗ, ನಾನೇ ವ್ಯವಸಾಯ ಇಲ್ಲೆಲ್ಲ ನೋಡ್ಕೊಂತೀನಿ. ಇದರಲ್ಲಿ ಒಟ್ಟಿದು 6.5 ಎಕರೆ ಐತೆ ಸರ್. ಇದು 1900 ಗಿಡ ಇದ್ದಾವೆ. ಹೋದ ವರ್ಷ ಫೆಬ್ರವರಿ ತಿಂಗಳಿನಲ್ಲಿ ನಾಟಿ ಮಾಡಿದ್ವಿ ಸಸಿನ. ಈಗ ಮೊನ್ನೆ ಫೆಬ್ರವರಿಗೆ ಇತ್ರಲ್ಲಿ ಮಾಡಿದ್ದೀವಿ. ಈಗ ಇತ್ರಲ್ಲಿ ಮಾಡಿ ಈಗ 50 ದಿವಸ ಆಗೈತಿ. ಈಗ ಹೂವು ಬರ್ತಾಯಿತ್ತು, ಸಣ್ಣಕ್ಕೆ ಕಾಯಿ ಒಂದೊಂದು ಈಚ್ ಆಗ್ತಾಯಿತ್ತು ಸರ್. ಈಗ ನೆಕ್ಸ್ಟ್ ಆಗಸ್ಟ್ ಸೆಪ್ಟೆಂಬರಿಗೆ ಹಣ್ಣು ಕೀಳಕ್ಕೆ ಬರುತ್ತೆ ಸರ್. ಇದು ಗೊಬ್ಬರಗಳ್ನು ನಾವು ನಮಗೆ ನಮ್ಮ ಇದಕ್ಕೆ ಕನ್ಸಲ್ಟಿಂಗ್ ಒಬ್ಬರು ಯೋಗೀಶ್ ಡಾಕ್ಟರ್ ಅಂತ ಇದ್ದಾರೆ ಸರ್. ಅವ್ರ ಕನ್ಸಲ್ಟಿಂಗ್ ಇಟ್ಕೊಂಡಿದ್ದೀವಿ. ಜೊತೆಗೆ ದನಿ ಗೊಬ್ಬರ, ಆಮೇಲೆ ಆರ್ಗ್ಯಾನಿಕ್ ಗೊಬ್ಬರಗಳ್ನು ನಾವೇ ಮಾಡ್ತೀವಿ. ಆಮೇಲೆ ಜೀವಾಮೃತ ಮಾಡ್ತೀವಿ. ಜೊತೆಗೆ ದಶಗವ್ಯ ಅದನ್ನು ಹಾಕ್ತಾಯಿದ್ದೀವಿ. ಎಲ್ಲವನ್ನು ಜೊತೆಗೆ ಸರ್ಕಾರಿ ಗೊಬ್ಬರದ ಜೊತೆಗೆ ಇವನು ಮಾಡ್ತಾಯಿದ್ದೀವಿ ಸರ್. ನಮಗೆ ಖುಷಿ ಅನಿಸ್ತಾ ಇತ್ತು. ಕೃಷಿ ಬಗ್ಗೆ ಅವರು ಅನೇಕ ಹೊಸ ಪ್ರಯೋಗಗಳನ್ನು ಮಾಡಿದ್ದಾರೆ. ನಾವು ಸಣ್ಣರಿದ್ದಾಗಲಿಂದಲೂ ಕೃಷಿಯಲ್ಲಿ ನಾವು ತೊಡಗ್ತಿದ್ವಿ. ಬಟ್ ನಾನು ಓದಿ ಮುಗಿಸಿ ಈಗ MBA ಮಾಡ್ಕೊಂಡು ಬಾಪೂಜಿ ಬ್ಯಾಂಕಲ್ಲಿದ್ದೀನಿ. ಮತ್ತು ನಮ್ಮ ಬ್ರದರ್ ಇದಕ್ಕೆಲ್ಲ ಪೂರ್ತಿ ಸಹಕಾರ ಮಾಡಿದ್ದಾರೆ. ಅನೇಕ ಬೆಳೆಗಳು, ಸೀಡ್ಸು, ಫಸ್ಟೆಲ್ಲ ಸೀಡ್ಸ್ ಎಲ್ಲ ಭಾಳ ಮಾಡ್ತಿದ್ರು. ಆಮೇಲೆ ತೋಟಗಾರಿಕೆಗೆ ಜಾಸ್ತಿ ಕೆಂಪು ಬಾಳೆ, ಅಡಿಕೆ, ಸುವರ್ಣಗಡ್ಡೆ, ಅರಿಶಿನ, ಆಮೇಲೆ ಇನ್ನೂ ಅನೇಕ ಬೆಳೆಗಳು, ವೆನಿಲಾ ಇವನ್ನೆಲ್ಲ ಮಾಡಿದ್ದಾರೆ.